ಥ್ಯಾಂಕ್ ಯು ಆಲ್. ನಿನ್ನೆ ನನ್ನ ಬರ್ತ್ಡೇನ ಇಷ್ಟು ಎಕ್ಸ್ಟ್ರಾ ಸ್ಪೆಷಲ್ ಮಾಡಿದ್ದಕ್ಕೆ, ನೀವು ನನಗೋಸ್ಕರ ನಿಮ್ಮ ಮನಸ್ಸಲ್ಲಿದ್ದಂಥ ಭಾವನೆಗಳನ್ನ ಹಂಚಿಕೊಂಡು ಇಷ್ಟು ಆಶೀರ್ವಾದ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಬಟ್ ನಂದು ಒಂದು ಗುಣ, ನನಗೆ ಯಾರಾದರೂ ₹1 ಸಹಾಯ ಮಾಡಿದ್ರೆ ನಾನು ಅಟ್ಲೀಸ್ಟ್ ₹10 ವಾಪಸ್ ಅವ್ರಿಗೆ ಮಾಡಿಲ್ಲ ಅಂದರೆ ನಂಗೆ ಸಂತೋಷ ಆಗಲ್ಲ. ನೀವು ಇಷ್ಟು ಪ್ರೀತಿ ಕೊಟ್ಟರೆ ನಾನು ಯಾವ ಥರ ನಿಮಗೆ ಆ ಋಣ ತೀರಿಸ್ಬೋದು ಅಂತ ನಿನ್ನೆಯಿಂದ ತಲೆ ಕೆಡಿಸ್ಕೊತಾ ಇದ್ದೀನಿ, ಆಯಿತಾ? ಸೊ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಸುಮಾರು 2017ಇಂದ 8 ವರ್ಷಗಳಿಂದ ನನಗೆ ತಿಳಿದಿರುವಂಥ ಅಷ್ಟು ನ್ಯೂಟ್ರಿಷನ್ ಬಗ್ಗೆ ಮಾತ್ರ ಹೆಚ್ಚಿನ ಗಮನ ಕೊಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೆ. ಆದರೆ ಇವತ್ತಿಂದ ನಿಮ್ಮ ನಡುವೆ ಒಂದು 2 ವೇ ಸ್ಟ್ರೀಟ್ ಥರ ಮಾಡ್ಕೊಳ್ಳೋಣ. ಏನದು ಅಂದರೆ, ನಾನು ಸಿಂಪಲ್ ಪೋಲ್ ಹಾಕ್ತೀನಿ, ಆಯಿತಾ? ಮೆಜಾರಿಟಿ ಯಾರು ಯಾವ ವಿಚಾರ ಚೂಸ್ ಮಾಡ್ತಾರೋ ಆ ಟಾಪಿಕ್ ತೊಗೊಂಡು ನನ್ನ ಕೈಯಲ್ಲಾದಷ್ಟು ಲೇಟೆಸ್ಟ್ ಇನ್ಫಾರ್ಮೇಷನ್ ಏನಿದೆಯೋ ನಿಮಗೋಸ್ಕರ ಹುಡುಕಿ ಈಸಿಯಾಗಿ ನಿಮಗೆ ನಾನು ತಲುಪಿಸ್ತೀನಿ. ಇದು ನೀವು ನನಗೆ ಕೊಟ್ಟಿರುವಂಥ ಪ್ರೀತಿಗೆ ನನ್ನ ಕಡೆಯಿಂದ ಒಂದು ವಾಪಸ್ ಸ್ಮಾಲ್ ಥ್ಯಾಂಕ್ಸ್, ಆಯಿತಾ? ನಿನ್ನೆ ಪೋಲಲ್ಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೇಳಿದ್ದೀರಾ? ಯಾವ ಮನುಷ್ಯನ ಜೀವನದಲ್ಲಿ ಸ್ಟ್ರೆಸ್ ಇಲ್ಲ? ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಅವ್ರದ್ದೇ ಏಜಲ್ಲಿ ಅವ್ರಿಗೆ ತಕ್ಕನಂಗೆ ಸ್ಟ್ರೆಸ್ ಇದ್ದೇ ಇರುತ್ತೆ ರೀ. ಸ್ಟ್ರೆಸ್ ಅಂತೂ ಅವಾಯ್ಡ್ ಮಾಡೋಕ್ಕಾಗಲ್ಲ, ಆದರೆ ಸ್ಟ್ರೆಸ್ಫುಲ್ ಸಿಚುವೇಶನ್ಗೆ ನಿಮ್ಮ ಪ್ರತಿಕ್ರಿಯೆ, ನಿಮ್ಮ ರಿಯಾಕ್ಷನ್ನ ಖಂಡಿತವಾಗ್ಲೂ ನೀವು ಕಂಟ್ರೋಲ್ ಮಾಡ್ಬೋದು. ಇದಕ್ಕೆ ನಾನು ಸಣ್ಣವಳಿದ್ದಾಗ ಒಂದು ಸೂಪರ್ ಅಡ್ವರ್ಟೈಸ್ಮೆಂಟ್ ಬರ್ತಾಯಿತ್ತು. ಅದು ಏನಂದರೆ, ಒಂದು ಗ್ಯಾಂಗ್ ಆಫ್ ಗರ್ಲ್ಸ್, ಆಯಿತಾ? ಈ ಹುಡುಗಿ ಕೆಳಗೆ ಕೂತಿರುತ್ತೆ, ಪಕ್ಕದಲ್ಲೆಲ್ಲ ಫ್ರೆಂಡ್ಸ್ ಇದ್ದರು, ಆ್ಯಂಡ್ ಚಿಪ್ಸ್ ಯಾವುದೋ ತಿಂತಾ ಇರ್ತಾರೆ. ಅವಾಗ ಈ ಹುಡುಗಿ ದೊಡ್ಡ ಪ್ಯಾಕೆಟಲ್ಲಿ ಜಾಸ್ತಿ ತಿಂತಾ ಇರುವಾಗ ಫ್ರೆಂಡ್ಸ್ ಹೇಳ್ತಾರೆ, ಅಯ್ಯೋ ಇಷ್ಟು ಚಿಪ್ಸ್ ತಿಂದರೆ ನೀನು ದಪ್ಪ ಆಗ್ತೀಯ ಅಂತ. ಅದಕ್ಕೆ ಅವಳು ಐ ಡೋಂಟ್ ಕೇರ್ ಅಂತಾಳೆ. ನೆಕ್ಸ್ಟು ಇನ್ನೊಂದು ಫ್ರೆಂಡು, ಅಯ್ಯೋಯ್ಯೋ ಇದರಲ್ಲಿ ಆಯಿಲ್ ಇದೆ, ನಿನಗೆ ಮೊಡವೆ ಬರುತ್ತೆ ಅಂದರೆ ಐ ಡೋಂಟ್ ಕೇರ್ ಅಂತಾಳೆ. ನಾನು ಸ್ಕೂಲಲ್ಲಿದ್ದೆ, ಆ ಹುಡುಗಿ ಆ ಕೈ ಮಾಡಿದ್ದು ಸೋ ಕ್ಯೂಟ್ಲಿ ಹೇಳಿದ್ದು ನನ್ನ ಮೈಂಡಿಗೆ ಎಷ್ಟು ನಾಟ್ತು ಅಂದರೆ, ನಾನು ಡಿಸೈಡ್ ಮಾಡಿ ನನ್ನ ಲೈಫಲ್ಲಿ ಅಳವಡಿಸ್ಕೊಳ್ಳೋಕೆ ಟ್ರೈ ಮಾಡೋದೇನು ಅಂದರೆ, ಸುತ್ತಮುತ್ತ ಏನೇ ಆಗಲಿ ರೀ, ನನ್ನ ಕಾನ್ಷಿಯಸ್ 100% ಕರೆಕ್ಟ್ ಇದೆಯಾ, ಅವಾಗ ಆಲ್ವೇಸ್ ಐ ಡೋಂಟ್ ಕೇರ್ ಅಂತ ಹೇಳಬೇಕು. ಇದು ಪ್ರಾಕ್ಟಿಕಲ್ ಆಗಿ ನಾವು ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಈ ರಿಯಾಕ್ಷನ್ ಜೊತೆಗೆ 6 ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ಟ್ರೆಸ್ ಮ್ಯಾನೇಜ್ಮೆಂಟಿನ ಫಸ್ಟ್ ಟೆಕ್ನಿಕ್, ಒಂದು ಪೇಪರ್ ಸುಟ್ಟು ಹಾಕೋದ್ರಿಂದ ತಮ್ಮ ಮನಸ್ಸಿಗೆ ಶಾಂತಿ ಸಿಗ್ಬೋದಂದರೆ ನಂಬ್ತೀರಾ? ಇದನ್ನು ಇಮೋಷ್ನಲ್ ರಿಲೀಸ್ ಟೆಕ್ನಿಕ್ ಅಂತ ಕರೀತಾರೆ. ಇಷ್ಟೊಂದು ಬಾರಿ ನಮ್ಮ ಮನಸ್ಸಲ್ಲಿ ಆಗ್ತಾ ಇರುವಂಥ ನೋವನ್ನು ಯಾರ ಹತ್ರನೂ ಹಂಚ್ಕೊಳ್ಳೋಕ್ಕಾಗಲ್ಲ. ಅದು ಫ್ಯಾಮ್ಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು. ಅಂಥ ಸಮಯದಲ್ಲಿ ನಮ್ಮ ಮನಸ್ಸಿಗೆ ಬರುವಂಥ ಅಷ್ಟು ಥಾಟ್ಸನ್ನು ನಾವು ಬರೆದು ಅದನ್ನು ಸುಟ್ಟು ಹಾಕಿದಾಗ ನಮ್ಮ ಬ್ರೈನ್ ಒಂಥರ ಆ ನೋವಿಂದ ಒಂದು ಕ್ಲೋಷರ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಇಷ್ಟೊಂದು ಸ್ಟಡೀಸ್ ಈ ಸಿಂಬಾಲಿಕ್ ಆ್ಯಕ್ಟ್ ಸುಟ್ಟು ಹಾಕೋದ್ರಿಂದ ನಮ್ಮ ಕಾರ್ಟಿಸಾಲ್ ಲೆವೆಲ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ನಮ್ಮ ಮನಸ್ಸಿನ ಒಂದು ಭಾರ ಹಗುರ ಆಗುತ್ತೆ ಅಂತ ಹೇಳ್ತಾರೆ. ಸ್ಟ್ರೆಸ್ನ ಬಿಟ್ಟಾಕ್ರಿ, ಒಂದು ಪೇಪರಲ್ಲಿ ಬರೆದು ಸುಟ್ಟು ಹಾಕಿ.